ಹಲೋ ಫ್ರೆಂಡ್ಸ್, ನಮಸ್ಕಾರ. ನಾಡ್ನುಡಿ ಲೈವ್ಗೆ ಸ್ವಾಗತ. ಸ್ನೇಹಿತರೆ, ಆಧಾರನ ಅಡ್ರೆಸ್ ಬದಲಿಸೋಕೆ ಇನ್ಮೇಲೆ ಯಾವ ದಾಖಲೆಗಳು ಕೂಡ ಬೇಡ. ಸೊ UIDAIನಿಂದ ಇದೀಗ ಹೊಸ ನಿಯಮವೊಂದು ಜಾರಿಯಾಗಿದೆ. ಹಾಗಿದ್ರೆ ಏನು ಹೊಸ ನಿಯಮ? ವಿಡಿಯೋವನ್ನು ಪೂರ್ತಿಯಾಗಿ ವಾಚ್ ಮಾಡಿ. ಇವತ್ತೆಲ್ಲ ಆಧಾರ್ ಕಾರ್ಡ್ ಎನ್ನುವುದು ಕೇವಲ ಗುರುತಿನ ಚೀಟಿಯಾಗಿ ಉಳಿದಿಲ್ಲ, ಬದಲಾಗಿ ಅದು ನಮ್ಮ ಜೀವನದ ಪ್ರತಿಯೊಂದು ಅಧಿಕೃತ ಕೆಲಸಕ್ಕೂ ಬೇಕಾಗುವಂತಹ ಒಂದು ದಾಖಲೆಯಾಗಿದೆ. ಆದರೆ ಮನೆ ಬದಲಿಸಿದಾಗ ಅಥವಾ ಬಾಡಿಗೆ ಮನೆಗೆ ಹೋದಾಗ ಆಧಾರ್ನಲ್ಲಿ ವಿಳಾಸವನ್ನು ಅಪ್ಡೇಟ್ ಮಾಡುವುದು ಯಾವಾಗಲೂ ಒಂದು ದೊಡ್ಡ ತಲೆನೋವಾಗಿರುತ್ತೆ. ಯಾಕಂತ ಹೇಳಿದ್ರೆ ಆಧಾರ್ ಅಪ್ಡೇಟ್ ಮಾಡುವಾಗ ಅಡ್ರೆಸ್ ಪ್ರೂಫ್ ನೀಡಲು ಸರಿಯಾದ ದಾಖಲೆಗಳಿಲ್ಲದೆ ಹಲವಾರು ಪರದಾಡ್ತಾ ಇದ್ರು. ಆದರೆ ಈಗ ಭಾರತೀಯ ವಿಶಿಷ್ಟ ಗುರುತಿನ ಪ್ರಾಧಿಕಾರ ಒಂದು ಭರ್ಜರಿ ಸುದ್ದಿಯನ್ನು ನೀಡಿದೆ. ಅದುವೇ, ನಿಮ್ಮ ಬಳಿ ಯಾವುದೇ ಅಧಿಕೃತ ದಾಖಲೆಗಳು ಇಲ್ಲದಿದ್ರೂ ಕೂಡ ಈ ವಿಧಾನದ ಮೂಲಕ ನಿಮ್ಮ ಆಧಾರ್ನಲ್ಲಿ ವಿಳಾಸವನ್ನು ಬದಲಾಯಿಸಿಕೊಳ್ಳಲು ಈಗ ಅವಕಾಶವನ್ನು ಕಲ್ಪಿಸಲಾಗಿದೆ. ಹಾಗಾದರೆ ಏನು ಈ ಹೊಸ ನಿಯಮ? ಸಾಮಾನ್ಯವಾಗಿ ಆಧಾರ್ನಲ್ಲಿ ವಿಳಾಸವನ್ನು ಬದಲಾಯಿಸಲು ಬಾಡಿಗೆ ಅಗ್ರಿಮೆಂಟ್, ಬ್ಯಾಂಕ್ ಪಾಸ್ಬುಕ್ ಅಥವಾ ವಿದ್ಯುತ್ ಬಿಲ್ ಅಂತಹ ದಾಖಲೆಗಳು ಬೇಕಾಗ್ತಾ ಇತ್ತು. ಆದರೆ ಈಗ ನಿಮ್ಮ ಕುಟುಂಬದ ಮುಖ್ಯಸ್ಥರ ತಂದೆ, ತಾಯಿ, ಪತಿ ಅಥವಾ ಪತ್ನಿ ಆಧಾರ್ ಕಾರ್ಡ್ನಲ್ಲಿರುವಂಥ ವಿಳಾಸವನ್ನೇ ನಿಮ್ಮ ಆಧಾರ್ಗೂ ಅಳವಡಿಸಿಕೊಳ್ಬಹುದು. ಅಂದರೆ ಕುಟುಂಬದ ಮುಖ್ಯಸ್ಥರು ನೀಡುವ ಒಂದು ಸಮ್ಮತಿ ನಿಮ್ಮ ವಿಳಾಸ ಬದಲಾವಣೆಗೆ ಸಾಕಾಗುತ್ತೆ. ಸೊ ಯಾರಿಗೆ ಇದು ಹೆಚ್ಚು ಉಪಯುಕ್ತ? ಉದ್ಯೋಗದ ಕಾರಣ ಅಥವಾ ಮದುವೆಯಾಗಿ ಹೊಸ ಸ್ಥಳಕ್ಕೆ ಬಂದವರಿಗೆ, ತಮ್ಮ ಹೆಸರಿನಲ್ಲಿ ಯಾವುದೇ ವಿಳಾಸದ ಪುರಾವೆಗಳಿಲ್ಲದ ಮಕ್ಕಳಿಗೆ ಮತ್ತು ಯಾವುದೇ ವಿದ್ಯಾರ್ಥಿಗಳಿಗೆ ಈ ಹೊಸ ನಿಯಮವು ವರದಾನವಾಗಲಿದೆ. ಇದರಿಂದ ಅಡ್ರೆಸ್ ಪ್ರೂಫ್ಗಾಗಿ ಕಚೇರಿಗಳಿಗೆ ಅಲಿಯುವ ಕೆಲಸ ಕೂಡ ತಪ್ಪುತ್ತೆ. ಈ ಪ್ರಕ್ರಿಯೆ ಸಂಪೂರ್ಣವಾಗಿ ಆನ್ಲೈನ್ನಲ್ಲಿ ನಡೆಯುತ್ತೆ. ಮೊದಲಿಗೆ ಮೈ ಆಧಾರ್ ಪೋರ್ಟಲ್ನಲ್ಲಿ ಲಾಗಿನ್ ಆಗಿ HOF ಬೇಸ್ಡ್ ಅಡ್ರೆಸ್ ಅಪ್ಡೇಟ್ ಆಯ್ಕೆ ಮಾಡ್ಕೋಬೇಕು. ಅಲ್ಲಿ ನಿಮ್ಮ ಕುಟುಂಬದ ಮುಖ್ಯಸ್ಥರ ಆಧಾರ್ ಸಂಖ್ಯೆಯನ್ನು ನಮೂದಿಸಿ ಅದರೊಂದಿಗೆ ನಿಮಗಿರುವಂಥ ಸಂಬಂಧದ ಬಗ್ಗೆ ಮಾಹಿತಿಯನ್ನು ನೀಡಬೇಕು. ಇನ್ನು ಸಂಬಂಧದ ಪುರಾವೆಯಾಗಿ ಪಡಿತರ ಚೀಟಿ ಅಥವಾ ಸ್ವಯಂ ಘೋಷಣಾ ಪತ್ರವನ್ನು ಅಪ್ಲೋಡ್ ಮಾಡಬಹುದು. ಇದಾದ ನಂತರ ₹50 ಶುಲ್ಕವನ್ನು ಪಾವತಿ ಮಾಡಬೇಕು. ಅಂತಿಮವಾಗಿ ಕುಟುಂಬದ ಮುಖ್ಯಸ್ಥರು ತಮ್ಮ ಲಾಗಿನ್ ಮೂಲಕ 30 ದಿನದ ಒಳಗಡೆ ನಿಮ್ಮ ವಿನಾಯಿತಿಯನ್ನು ಕೂಡ ಅನುಮೋದನೆ ಮಾಡಬೇಕಾಗುತ್ತೆ. ಇನ್ನು ಒಂದು ವೇಳೆ ಸಂಬಂಧವನ್ನು ಸಾಬೀತುಪಡಿಸಲು ಯಾವುದೇ ದಾಖಲೆ ಇಲ್ಲದಿದ್ದರೆ UIDAI ವೆಬ್ಸೈಟ್ನಲ್ಲಿ ಸಿಗುವ ನಮೂನೆಯನ್ನು ಬಳಸಿ ಸ್ವಯಂ ಘೋಷಣಾ ಪತ್ರದ ಮೂಲಕ ಅಪ್ಡೇಟ್ ಮಾಡಿಸ್ಕೊಳ್ಬೋದು. ಈ ಪ್ರಕ್ರಿಯೆಯಲ್ಲಿ ನೀವೇನಾದರೂ ತಾಂತ್ರಿಕ ತೊಂದರೆ ಎದುರಾದರೆ ನೀವು 1947 ಹೆಲ್ಪ್ಲೈನ್ ಸಂಖ್ಯೆಗೆ ಕರೆ ಮಾಡ್ಬೋದು. ಸ್ನೇಹಿತರೆ, ಮಾಹಿತಿ ನಿಮಗೆ ಇನ್ಫಾರ್ಮೇಟಿವ್ ಆಗಿದ್ದರೆ ವಿಡಿಯೋಗೊಂದು ಲೈಕನ್ನು ಕೊಡಿ. ಇನ್ನು ನಮ್ಮ ಚಾನಲನ್ನು ಕೂಡ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ.